ಕರ್ನಾಟಕದಲ್ಲಿ ಅತಿ ಹೆಚ್ಚು ಬಡತನ ಹೊಂದಿರುವ ಜಿಲ್ಲೆ ಯಾವುದು ಗೊತ್ತಾ? ರಾಜ್ಯದ ಬಡತನ ಸೂಚ್ಯಂಕದಲ್ಲಿ ಅಗ್ರಸ್ಥಾನ ಪಡೆದಿರುವುದು ಕಲ್ಯಾಣ ಕರ್ನಾಟಕದ ಯಾದಗಿರಿ ಜಿಲ್ಲೆ. 2026 ಫೆಬ್ರವರಿ 28ರಂದು ನೀತಿ ಆಯೋಗ್ ಪ್ರಕಟಿಸಿದ ಬಡತನ ಸೂಚ್ಯಂಕದಲ್ಲಿ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳು ಅತಿ ಹೆಚ್ಚು ಬಡತನ ಹೊಂದಿರುವ ಜಿಲ್ಲೆಗಳಾಗಿ ಗುರುತಿಸಲಾಗಿದೆ. ಬಡತನ ಸೂಚ್ಯಂಕವನ್ನು ಈ ಕೆಳಗಿನ ಮಾನದಂಡಗಳ ಆಧಾರದ ಮೇಲೆ ನಿರ್ಧರಿಸಲಾಗುತ್ತದೆ. ಗ್ರಾಮೀಣಾಭಿವೃದ್ಧಿ, ಶಿಕ್ಷಣ ಮಟ್ಟ, ಉದ್ಯೋಗ, ಆರೋಗ್ಯ ಸೂಚ್ಯಂಕ, ಕಾರ್ಮಿಕರ ವಲಸೆ, ತಲಾ ಆದಾಯ. ರಾಜ್ಯದ ಅತಿ ಹೆಚ್ಚು ಬಡತನ ಹೊಂದಿರುವ ಜಿಲ್ಲೆಗಳು: ಯಾದಗಿರಿ ಡಿಸ್ಟ್ರಿಕ್ಟ್ 28, 68%; ರಾಯಚೂರು ಡಿಸ್ಟ್ರಿಕ್ಟ್ 21, 58%; ಕಲಬುರಗಿ ಡಿಸ್ಟ್ರಿಕ್ಟ್ 20, 33%; ಕೊಪ್ಪಲ್ ಡಿಸ್ಟ್ರಿಕ್ಟ್ 19, 35%; ವಿಜಯಪುರ ಡಿಸ್ಟ್ರಿಕ್ಟ್ 17, 52%. ಕರ್ನಾಟಕ ಸರ್ಕಾರ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ವಿಶೇಷ ಅನುದಾನ ನೀಡಿದರೂ ಬಡತನ ನಿರ್ಮೂಲನೆ ಯಾಕೆ ಆಗುತ್ತಿಲ್ಲ? ಅಭಿವೃದ್ಧಿ ಕಾರ್ಯಗಳು ಜನರಿಗೆ ತಲುಪುತ್ತಿಲ್ಲವೇ? ರಾಜಕಾರಣಿಗಳ ಭ್ರಷ್ಟಾಚಾರವೇ ಅಥವಾ ಸರ್ಕಾರಿ ವ್ಯವಸ್ಥೆಯ ವೈಫಲ್ಯವೇ? ಈ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗಿದೆ ಎಂಬುದು ಜನರ ಆಗ್ರಹ.